ರಾಜೇಂದ್ರಹಳ್ಳಿ ಕೇಂದ್ರ ಸ್ಥಾನದಲ್ಲಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ತುಂಬಾ ವಿಜೃಂಭಣೆಯಿಂದ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ಬಯಸ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ತಹಶೀಲ್ದಾರ್ ಅವರು ದಂಡಾಧಿಕಾರಿಗಳಂತ ಗೀತಮ್ಮ ಅವರು ಮೇಡಮ್ ಅವರು ಬಂದರೆ, ಅದೇ ರೀತಿ ನಮ್ಮ ಇಒ ಬಾಬುರವರು ಮತ್ತೆ ಎಡಿ ರವಿಚಂದ್ರ ಅವರು, ಅದೇ ರೀತಿ ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತ ಸ್ನೇಹಿತರಾದಂತ ರಘುಪತ್ ರೆಡ್ಡಿ ಅವರು, ಗೋಲ್ಡಲ್ಲಿ ಮಾಜಿ ಅಧ್ಯಕ್ಷರಾದಂತ ಜಗದೀಶ್ ಅವರು, ನಿಮ್ಮೆಲ್ಲರ ಬೇರೆ ಕೊಡ್ತೀನಿ ನೋಡಬಹುದು ಆಫ್ ಮಾಡಿದ್ದು ನಿಮ್ಮೆಲ್ಲರ ಚಿರಪರಿಚಿತರು ಸ್ನೇಹಿತರು, ನಮ್ಮ ಸಹಕಾರದಂತ ನಗವಾರ NRS ಸತ್ಯಣ್ಣ ಅವರು, ಅದೇ ರೀತಿ ನಮ್ಮ ಖಮ್ಮಂದಿನ್ನೆ ನರಸಿಂಹಾರೆಡ್ಡಿ ಅವರು, ಮತ್ತೆ ನಮ್ಮ ಸೀವಸಳ್ಳಿ ಮಾಜಿ ಅಧ್ಯಕ್ಷರಾದಂತ ತಿಮ್ಮಾರೆಡ್ಡಿ ಅವರು, ಈ ಊರಿನ ಮುಖಂಡರಾದಂತ ಗಣಪತಿ ಅವರು, ಜಯಪತ್ ಗೌಡರು, ಮತ್ತೆ ಅನೇಕ ಮುಖಂಡರು, ವೇದಿಕೆಯ ಮೇಲೆ ಅನೇಕ ಮುಖಂಡರು, ವೇದಿಕೆ ಕೆಳಗಡೆ ಇರ್ತಕ್ಕಂಥ ಅನೇಕ ಮುಖಂಡರು, ಮತ್ತೆ ಈ ಒಂದು ಜನಸಂಪರ್ಕ ಸಭೆ ಜನಸ್ಪಂದನ ಸಭೆಯನ್ನ ಅದನ್ನ ಉಪಯೋಗಿಸ್ಕೊಳ್ಳಕ್ಕೆ ಬಂದಿರ್ತಕ್ಕಂಥ, ಅದನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಮ್ಮ ಸಮಸ್ಯೆಗಳಿಗೆ ಇಲ್ಲೇ ಸ್ಪಾಟ್ ಅಲ್ಲೇ ನಾವು ಬೈರ್ಕೂರ್ ನಾಡ ಕಚೇರಿಗೆ ಹೋಗಂಗಿಲ್ಲ, ನಂಗ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಂಗಿಲ್ಲ, ಮುಲ್ಬಾಲ್ ತಾಲೂಕ್ ಕಚೇರಿಗೆ ಹೋಗಂಗಿಲ್ಲ, ಮುಲ್ಬಾಲ್ TPS ಹೋಗಂಗಿಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೋಗಂಗಿಲ್ಲ, ಮುಲ್ಬಾಲ್ ಆರೋಗ್ಯ ಅಧಿಕಾರಿಗಳ ಹತ್ರ ಹೋಗಂಗಿಲ್ಲ. ಆ ಒಂದು ಎಲ್ಲಾ ಸಮಸ್ಯೆಗಳನ್ನು ತಾಲೂಕು ಮಟ್ಟದಲ್ಲಿ ನಮ್ಗೆ ಏನೇನು ಸಮಸ್ಯೆಗಳಿದೆ, ಪ್ರತಿಯೊಬ್ಬ ರೈತರದಾಗ್ಲಿ ಕೂಲಿ ಕಾರ್ಮಿಕರದಾಗ್ಲಿ ಎಲ್ಲಾ ಸಮಸ್ಯೆಗಳನ್ನು ಇಲ್ಲೇ ಸ್ಪಾಟ್ ಅಲ್ಲೇ ಏನು ಸಮಸ್ಯೆಗಳಿದೆ ಅದನ್ನ ಆಲಿಸಿ ಅದನ್ನ ಸಾಲ್ವ್ ಮಾಡಕ್ ಬಂದಿರ್ತಕ್ಕಂಥ ಎಲ್ಲ ಅನೇಕ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಬಂದಿದ್ದಾರೆ. ಅದರ ಜೊತೆಗೆ ತಾವೆಲ್ಲರೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಎಲ್ಲ ಮುಖಂಡರು ಎಲ್ಲ ಆಗ್ತಾಗಿ ನಿಮ್ಗೆಲ್ಲರಿಗೂ ಮೊದಲ ಬಾರಿಗೆ ನಮಸ್ಕಾರಗಳು ಹೇಳ್ತಾ, ಈ ಒಂದು ಕಾರ್ಯಕ್ರಮ ನನಗೆ ತಿಳಿದ ಮಟ್ಟಿಗೆ ನಾನು ಸುಮಾರು 32 ವರ್ಷದಿಂದ ಚೇರ್ಮನ್ ಆಗಿದ್ದೆ. ಆವಾಗ್ಲಿಂದ ಜನಸಂಪರ್ಕ ಸಭೆಗಳು ಮ್ಯಾಕ್ಸಿಮಮ್ ನಡೀತಾ ಇರಲಿಲ್ಲ. ಮೊದಲ ಬಾರಿಗೆ ನಾವು ಮಾಜಿ ಶಾಸಕ ಪತ್ವನ್ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಜನಸಂಪರ್ಕ ಸಭೆ ಇಲ್ಲೇ ಮಾಡಿದ್ವಿ. ಆಗ ಬರೀ ನಮ್ಮ ಪಕ್ಷದವ್ರು ಮಾತ್ರ ಇಲ್ಲಿ ಸೇರಿದ್ವಿ. ನಮ್ಮ ಪಕ್ಷದವರು ನಮ್ಮ ಪಾಲ ಇಲ್ಲ ಯಾರು ಅಲ್ಲ ಆ ಕಡೆ ಈ ಕಡೆ ಇಲ್ದವ್ರು ಮಾತ್ರ ಸೇರಿದ್ವಿ. ಅದಾದ್ಮೇಲೆ ಸುಮಾರು 4 ವರ್ಷದಿಂದ ನಮ್ಮ ಮಾಜಿ ಶಾಸಕರಾದಂತ H. ನಾಗೇಶ್ ಅವರು ಈ ಒಂದು ಇದೇ ಸೇಮ್ ಗ್ರಾಮ ಸಭೆ ಜನಸಂಪರ್ಕ ಸಭೆ ಒಂದು ಮಾಡಿದ್ರು. ಆವಾಗ ಕಾಂಗ್ರೆಸ್ನವರು ಇರ್ಲಿಲ್ಲ, JDS ನವರು ಇರ್ಲಿಲ್ಲ, ಯಾರು ಇಲ್ಲ, 10 ಜನ ಇಲ್ಲ, ಜನಸಂಪರ್ಕ ಸಭೆ ಮಾಡ್ಕೊಂಡು ಹೋಗ್ಬಿಟ್ರು. ಆವಾಗ ಇತ್ತು. ಮೊದಲ ಬಾರಿಗೆ ನಾವು ಈ ಜನಸಂಪರ್ಕ ಸಭೆಯನ್ನ ಇಲ್ಲಿ ರಾಜೇಂದ್ರಹಳ್ಳಿಯಲ್ಲಿ ನಮ್ಮ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಲ್ಲಿ ಯಾವುದೇ ಒಂದು ಲೋಪದೋಷ ಇಲ್ದಿರ ಸೌಮ್ಯತೆಯಿಂದ ಸೌಮ್ಯ ಸ್ವಭಾವದಿಂದ ಎಲ್ಲರೂ ಆತ್ಮೀಯವಾಗಿ ಸೇರಿರುವಂತ ಒಂದು ಸಭೆ ಈ ಮೊದಲ ಸಭೆ ಅಂತ ಹೇಳಿಕ್ ಬಯಸ್ತೇವೆ. ನಾವು ಇಲ್ಲಿ ಅನೇಕರು ಅನ್ಕೊಂತಾರೆ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತಿ ಅಂದ್ರೆ ಅಯ್ಯೋ ಅದಂಗೆ, ರಾಜೇಂದ್ರಹಳ್ಳಿ ಅಂದ್ರೆ ತಾಲೂಕಲ್ಲೇ ಒಂಥರ ರಾಜೇಂದ್ರಹಳ್ಳಿಯಿಂದ ಹೋಯ್ತು. ಇಲ್ಲಿ ಶಾಸಕರ ಗಮನಕ್ಕೆ ಮತ್ತೆ ನಮ್ಮ ತಹಶೀಲ್ದಾರ್ ಅವರ ಗಮನಕ್ಕಿರ್ಲಿ, ಇಲ್ಲಿ NC ಚಂದ್ರಶೇಖರ್ ಅಂತ ಇರುಮಠದಲ್ಲಿ ಟೀಚರು ಇಲ್ಲೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಇಲ್ಲೇ ರಿಟೈರ್ಡ್ ಆದ್ರು ಅಂತ ಒಂದು ಗ್ರಾಮ. ನಮ್ಮ ಇಲ್ಲಿ ಬಂಡಾರಳ್ಳಿ ವೇಣುಗೋಪಾಲ್ ಅವರು ಇಲ್ಲೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಇಲ್ಲೇ ರಿಟೈರ್ಡ್ ಆಗ್ತಾರೆ. ಮತ್ತೆ ಪುಣ್ಯಮೂರ್ತಿ ಮೇಡಮ್ ಅವ್ರು ಪುಣ್ಯಮೂರ್ತಿ ಅಲ್ಲ ಡಾಕ್ಟ್ರು, ಅವ್ರು ಇಲ್ಲೇ ರಿಪೋರ್ಟ್ ಮಾಡ್ಕೊಂಡಿದ್ದು, ಇಲ್ಲಿಂದ ನಮ್ಮ ಮತ್ತೆ ಬೆಂಗಳೂರಿಗೆ ಹೋಗಿದ್ದಷ್ಟೇ. ಅಂತ ಒಂದು ಗ್ರಾಮ. ಇಲ್ಲಿ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು ಬಿಟ್ರೆ ಯಾವ್ದಂತ ಅಷ್ಟು ಲಾಂಗ್ ಆಗಿ ಹೇಳ್ಕೊಂಡು ಹೋಗುವಂತ ಸಮಸ್ಯೆಗಳಿಲ್ಲ. ದಯವಿಟ್ಟು ಇಷ್ಟೇ ಅಂತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಅನೇಕ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಎಲ್ಲರೂ ಉಪಯೋಗಿಸ್ಕೋಬೇಕು. ಎಲ್ಲಿ ಸೌಲಭ್ಯಗಳು ವಂಚಿತರಾಗಬಾರ್ದು ಅಂತ ತಮ್ಮನ್ನು ಪದೇ ಮನವಿ ಮಾಡ್ತಾ
ಎಲ್ಲರೂ ಮುಕ್ತವಾಗಿ ಏನೇ ಸಮಸ್ಯೆಗಳಿದ್ರು ದಯವಿಟ್ಟು ಇವತ್ತು ನೀವು ಮುಕ್ತವಾಗಿ ಬಂದು ಶಾಸಕರ ಹತ್ರ, ತಹಸೀಲ್ದಾರ್ ಅವರ ಹತ್ರ, ಮತ್ತೆ ನಮ್ಮ ಇವ ಹತ್ರ, ನಮ್ಮ ತಾಲೂಕು ಆಡಳಿತ ಹತ್ರ ನಿಮ್ಮ ಸಮಸ್ಯೆಯನ್ನು ಹೇಳಿದ್ರೆ ಇಲ್ಲೇ ಸ್ಪಾಟ್ ಅಲ್ಲಿ ಬಗೆಹರಿಸೋ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ, ಮತ್ತೆ ಶಾಸಕರಲ್ಲಿ ಮನವಿ, ನಾವು ಗುಡ್ಪಲ್ಲಿಯಿಂದ ಗುಂಡ್ಲಲ್ಲಿವರೆಗೂ ರೋಡ್ ತುಂಬಾ ಡ್ಯಾಮೇಜ್ ಆಗಿದೆ. ಅದೊಂದು ನಮ್ಮ ಮನೆ ಇವ್ರು ವರುಣ್ ಅವ್ರಿಗೂ ನಾವು ಮೂಡಲಗಿರಿ ಅವ್ರಿಗೆ ಹೇಳಿದ್ವಿ, ಅದೊಂದು ಪಿಡಬ್ಲ್ಯೂಡಿಯಲ್ಲಿ ಒಂದು ಸೇರ್ಸ್ಕೋಬೇಕು. ಮತ್ತೆ ರಾಜೇಂದ್ರನಿಂದ ಬ್ಯಾಡಳ್ಳಿ ಬಾಡೋವರೆಗೂ ನಾವು ನಾಗೇಶ್ವರ ಪೀರಿಯಡ್ ಅಲ್ಲಿ ಹಾಕಿದ್ವಿ. ಅವ್ರು ಯಾರೋ EVG ಕಾಂಟ್ರಾಕ್ಟರ್ ಅವರು ಒಂದ್ಸರಿ ಟೆಂಡರ್ ಆಗಿ ಕೂಡ ಅವ್ರು ಮಾಡ್ಲಿಲ್ಲ. ಅವ್ರು ಸೆಕೆಂಡ್ ಟೈಮ್ ಅವ್ರಿಗೆ ಮತ್ತೆ ಇದ್ ಮಾಡಿ ರೀಟೆಂಡರ್ ಮಾಡಿ ಎಕ್ಸಸ್ ರೇಟ್ ಹಾಕೊಂಡ್ರು, ಅದು ಆಗ್ಲೂ ಮಾಡ್ಲಿಲ್ಲ. ಅದೊಂದು ಪೆಂಡಿಂಗ್ ಇದೆ. ಮತ್ತೆ ವರುಣ್ ಅವರೇ ಸೀವಸಳ್ಳಿಯಿಂದ ನಮ್ಮೂರವರೆಗೂ ಹಂಗೆ ತುಂಬಾ ಹಿಂಸೆ ಆಗ್ತಾ ಇದೆ, ಓಡಾಡಿಕ್ ಆಗ್ತಾ ಇಲ್ಲ. ಇವೆಲ್ಲಾನು ತಾವು ಈಗಿಂದ ಹಿಂಗೆ ಪರಿಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕರು ಭಾಗವಹಿಸಿದ್ದಾರೆ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.